ನಾನು ನಮ್ಮ ಮುಂದೆ ಇವತ್ತು ಅಂಬರೀಷ್ ಅವರು ಇಲ್ಲ. ಇವತ್ತು ಪುಟ್ಟರಾಜು ನನಗಿಂತ ಜಾಸ್ತಿ ಇನ್ನೂ ಪ್ರೀತಿ ಜಾಸ್ತಿ ಇತ್ತು ಅಂಬರೀಷ್. ನಾವೆಲ್ಲ ಪ್ರೀತಿಯಿಂದ ಒಂದು ಒಟ್ಟಾಗಿ ಬೆಳೆದಂತ. ಕಾಂಗ್ರೆಸ್ನವರು ಒಂದು ಬಾರಿ ಟಿಕೆಟ್ ತಪ್ಪಿಸಿದಾಗ 1996 ಮೊದಲು ಅನೌನ್ಸ್ ಮಾಡಿಬಿಟ್ರು ಅಂಬರೀಷ್ ಅವ್ರದ್ದು ಕಾಂಗ್ರೆಸ್ನವರು ಅವ್ರಿಗೆ ಟಿಕೆಟ್ ಅಂತ. ಅವ್ರ ನಾಮಿನೇಷನ್ ಬರಬೇಕು, ಕ್ಯಾನ್ಸಲ್ ಮಾಡಿ ಮಾದೇಗೌಡರು ಟಿಕೆಟ್ ಕೊಟ್ಟರು. ಆ ಸಂಸ್ಥೆಯಲ್ಲಿ ನಮ್ಮ ಜೊತೆಲಿ ಬಂದವರು. ನಂತರ ಚುನಾವಣೆಯಲ್ಲಿ 98ರಲ್ಲಿ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಜಿಂದಾಳದಿಂದ ಅಂತ ಹೇಳಿ ಒಂದು ವಿಂಗು, ಬಹುಶಃ ಜಯರಾಮಣ್ಣ ಇಲ್ಲ ಇಲ್ಲಿ ನಮ್ಮ ಮುಂದೆ ಇಲ್ಲ ಇವತ್ತು, ಜಯರಾಮಣ್ಣ ಮಂತ್ರಿಗಳಿದ್ದು, ಅವರೆಲ್ಲರೂ ಅಂಬರೀಷ್ ಅವ್ರನ್ನ ಚುನಾವಣೆ ನಿಲ್ಲಿಸಬೇಕು ಅಂತ. ನಾಗೇಗೌಡರು ಇವತ್ತು ನಮ್ಮ ಜೊತೆಲಿ ಇಲ್ಲ, ಅವರೆಲ್ಲ ನಾಗೇಗೌಡರು ಅವರೆಲ್ಲ ಅಂಬರೀಷ್ಗೆ ಬೇಡ ಅಂತ. ಅದೊಂದು ದೊಡ್ಡ ಇತಿಹಾಸಗಳಿದೆ. ಅವತ್ತೆಲ್ಲ ಇವರೆಲ್ಲ ಕೆಲಸ ಮಾಡಿ ಅಂಬರೀಷ್ ಅವ್ರು ನಮ್ಮ ಪಕ್ಷದಿಂದಲೇ ಜನತಾದಳದಿಂದಲೇ ಅವತ್ತು ಪಾರ್ಲಿಮೆಂಟ್ ಹೋದಂತೆ. ಆಮೇಲೆ ಮತ್ತೆ ಕಾಂಗ್ರೆಸ್ ಹೋದ್ರು, ಆಮೇಲೆ ಬೇರೆ ಇತಿಹಾಸ. ಕಾಂಗ್ರೆಸ್ ಹೋದ್ರು ನಮ್ಮವರ ವೈಯಕ್ತಿಕವಾದ ಸಂಬಂಧದಲ್ಲಿ ನಾವು ಪ್ರೀತಿ ವಿಶ್ವಾಸದಲ್ಲಿ ಇದ್ದಂತೆ. ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ, ಮೊದಲನೇ ಬಾರಿ 2007 ಮುಖ್ಯಮಂತ್ರಿ ಆದಾಗ ಯಾವೊಂದು ನಮ್ಮ ರಾಜ್ಯದ ಅತ್ಯಂತ ಹಿರಿಯ ನಟರು, ಒಬ್ಬ ಕಲಾವಿದರಾಗಿ ಬಹುಶಃ ಅವರದೇ ಆದಂತ ಇತಿಹಾಸ ನಿರ್ಮಾಣ ಮಾಡಿದಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ನಾನು ಮುಖ್ಯಮಂತ್ರಿ ಇದ್ದಾಗಲೇ ಅವರೇನು ನಿಧನರಾದರು. ಆ ಸಂದರ್ಭದಲ್ಲಿ ಕಂಠೀರವ ಸ್ಟುಡಿಯೋ ಇವತ್ತೇನು ಅವರ ಒಂದು ಸ್ಮಾರಕ ನಿರ್ಮಾಣ ಮಾಡಿದ್ದೇವೆ, ಅವತ್ತು ಸಹ ನಾನು ಮುಖ್ಯಮಂತ್ರಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ಅಂತ್ಯಕ್ರಿಯೆಗೆ ಜಾಗ ಕೊಡಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡನು. ಅದೇ ರೀತಿಯಲ್ಲಿ ನಾನು ಒಂದು ಮಾತು ಹೇಳ್ತೀನಿ, ಅದೇ ವಿಷ್ಣುವರ್ಧನ್ ತೀರ್ಕೊಂಡೋದು. ವಿಷ್ಣುವರ್ಧನ್ ತೀರ್ಕೊಂಡೋದು ಇವತ್ತು ಸಾಲ್ವಾಗಲಿಲ್ಲ. ಅವ್ರಿಗೆ ಯಾವ ಜಾಗ ಕೊಡಬೇಕು ಅಂತಕ್ಕಂಥ ಸಾಲ್ವ್ ಮಾಡಕ್ಕೆ ಯಾರು ಮಾಡಲಿಲ್ಲ. ಅಂಬರೀಷ್ ಅವರೇ ಹೋದ್ರು. ನಮ್ಮ ಸಮಾಜದಿಂದ ಒಬ್ಬ ಕಲಾವಿದನಾಗಿ ಎದ್ದಕ್ಕೆ ಬೆಳೆದಿದ್ದು, ಹಳ್ಳಿಯಿಂದ ಒಂದು ಕಷ್ಟಪಟ್ಟು ಬಂದಂಥ ಒಬ್ಬ ಜೀವಿ, ನಮ್ಮ ಸ್ನೇಹಿತ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ರಾಜ್ಕುಮಾರ್ ಅವರ ಒಂದು ಜಾಗದಲ್ಲಿ ಏನು ಆ ಕಂಠೀರವ ಸ್ಟುಡಿಯೋದಲ್ಲಿ ಅದ್ರ ಎದುರುಗಡೆನೆ ಜಾಗ ಗುರುತಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದು. ಅದು ನಾನು ಕೊಟ್ಟಂತ ಗೌರವ, ಈ ಜಿಲ್ಲೆಯ ಜನತೆಗೆ ನಾನು ಕೊಟ್ಟಂತ ಗೌರವ ಅಲ್ಲ. ಅದಕ್ಕಿಂತ ನಾನು ಹೆಚ್ಚಿಗೆ ನೋಡ್ಲಿಕ್ಕೆ ಹೋಗಿದ್ದು. ನಮ್ಮ ಸ್ನೇಹಿತ ಕಷ್ಟಪಟ್ಟು ಬಂದಿದ್ರು ಜೀವನದಲ್ಲಿ, ಒಂದು ಕಲಾವಿದರಾಗಿ ಬೆಳೆದಿದ್ರು, ಒಂದು ಗೌರವ ಸಲ್ಲಿಸಬೇಕಾದ್ರೆ ನಮ್ಮ ಕರ್ತವ್ಯ ಇತ್ತು, ಮಾಡಿದ್ದೇವೆ. ಅದು ಹೊರತುಪಡಿಸಿ ನಾನು ಅವರ ಬಗ್ಗೆ ಸಣ್ಣದಾಗಿ ಮಾತಾಡಿದೆ. ಇವತ್ತು ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ನಮ್ಮ ಸ್ವಂತ ಅಕ್ಕ ಅಂತಕ್ಕಂಥ ಹೇಳ್ತೀನಿ. ರಾಜಕಾರಣದಲ್ಲಿ ಸಂಘರ್ಷಗಳು ಬರೋದು ಬೇರೆ, ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ. ಅದನ್ನ ಮತ್ತದನ್ನು ವೈಭವೀಕರಿಸ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ಅದರಿಂದ ಯಾವುದೇ ಕಾರಣಕ್ಕೂ ನಾವೇನೋ ಮಾಡೋದು ಅಂತ ಹೇಳಲ್ಲ. ಭಗವಂತ ನಮ್ಗೆ ಮಾಡಿಸಿದ್ದಾನೆ ಅಷ್ಟೇ, ಭಗವಂತ ಮಾಡಿಸಿದ್ದಾನೆ. ಅದರ ಮೇಲೆ ಹೆಚ್ಚಿಗೆ ನೀಡಲಿಕ್ಕೆ ಹೋಗೋದು. ಅದರಿಂದ ಇವತ್ತಿನ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ